ಉಡುಪಿಯ ಶ್ರೀ ಕೃಷ್ಣನ ಪೂಜಾ ಕೈಂಕರ್ಯದ ತೃತೀಯ ಪರ್ಯಾಯವನ್ನು ಇತ್ತೀಚೆಗೆ ಪೂರೈಸಿದ ಶ್ರೀ ಪುತ್ತಿಗೆ ಮಠಾಧೀಶ ಶ್ರೀ ಶ್ರೀ ಸುಗುಣೇಂದ್ರ ಶ್ರೀ ತೀರ್ಥ ಶ್ರೀಪಾದರಿಗೆ ಪ್ರಣಾಮಪೂರ್ವಕ ಈ ಸಮಾರಂಭಕ್ಕೆ ಸ್ವಾಗತಿಸುವುದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಹಾಗೂ ವಿಶೇಷ ಆಮಂತ್ರಿತರಾಗಿ ಬಂದ ಉಡುಪಿ ನಗರಸಭಾ ಅಧ್ಯಕ್ಷ ದಿನಕರ್ ಶೆಟ್ಟಿಯವರಿಗೂ ನಮ್ಮ ಸ್ವಾಗತ ಬಯಸ್ತೇವೆ. ವೇದಿಕೆಯಲ್ಲಿರುವ ಉಳಿದ ಗಣ್ಯರೇ, ಮಾಧ್ಯಮ ಮಿತ್ರರೇ ಮತ್ತು ಆಮಂತ್ರಿತ ಮಿತ್ರರೇ, ನನ್ನ ತೀರ್ಥರೂಪರಾದ ಡಾಕ್ಟರ್ TM ಪೈ ಅವರು ತಮ್ಮ ನಿಕಟವರ್ತಿಗಳೊಂದಿಗೆ ಅನೇಕ ಕಷ್ಟ ಎದುರಿಸಿ ಸ್ಥಾಪಿಸಿದ ಮಹಾತ್ಮ ಗಾಂಧಿ ಸ್ಮಾರಕ ಕಾಲೇಜಿಗೆ ಶ್ರೀರಕ್ಷೆಯಾಗಿ ನಿಂತವರು ಉಡುಪಿಯ ಅಷ್ಟಮಠಾಧೀಶರು. ಅಷ್ಟಮಠಗಳ ಯತಿವರ್ಯರೆಲ್ಲರೂ ನಮ್ಮ ಕಾಲೇಜಿನ ಅಭಿವೃದ್ಧಿಯ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸಿದ್ದರಲ್ಲದೆ ಕಳೆದ ಹಲವಾರು ದಶಕಗಳಿಂದ ಎಲ್ಲ ಪರ್ಯಾಯ ಶ್ರೀಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನದಾನ ನೀಡುತ್ತಾ ಬಂದಿರುವುದಕ್ಕೆ ನಾವು ಕೃತಜ್ಞತಾಪೂರ್ವಕ ಸದಾ ನೆನೆಯುತ್ತಿರುತ್ತೇವೆ. ಇದೀಗ ಕಾಲೇಜು ವಜ್ರ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಿ ಅದರ ಸವಿನೆನಪಿಗಾಗಿ ವಜ್ರಸೌಧ ಎಂಬ ಕಟ್ಟಡದ ನಿರ್ಮಾಣಕ್ಕೆ ಯೋಜನೆ ಹಾಕಿದ್ದು, ಅದರ ವಿದ್ಯುಕ್ತ ಶಿಲಾನ್ಯಾಸವನ್ನು ತಾವು ತಮ್ಮ ದಿವ್ಯ ಹಸ್ತದಿಂದ ಈಗಾಗಲೇ ಮಾಡಿದ್ದೀರಿ. ನಮ್ಮ ಕೋರಿಕೆಯನ್ನು ಒಪ್ಪಿ ಅದಕ್ಕಾಗಿ ಇಲ್ಲಿಯವರೆಗೆ ಆಗಮಿಸಿ ಬಂದಕ್ಕಾಗಿ ನಾವು ನಿಮ್ಮನ್ನು ಗೌರವಪೂರ್ವಕ ಸ್ವಾಗತಿಸುತ್ತಿದ್ದೇವೆ. ಪೂಜ್ಯ ಶ್ರೀಗಳನ್ನು ಈ ಸಭೆಗೆ ಪರಿಚಯ ಮಾಡಿಕೊಡುವುದು ಅನಗತ್ಯವಾದರೂ ಇಂದಿನ ಯುವ ಪೀಳಿಗೆಗೆ ಈ ಪರಿಚಯ ಕಾರ್ಯಕ್ರಮ ಪ್ರಸ್ತುತವಾದೀತು ಎಂಬ ಕಾರಣಕ್ಕಾಗಿ ಶ್ರೀಗಳವರ ಕಿರುಪರಿಚಯವನ್ನು ನೀಡಲು ಇಷ್ಟಪಡುತ್ತೇನೆ. ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥರು ಅಭೂತಪೂರ್ವ ರೀತಿಯಲ್ಲಿ ತಮ್ಮ ತೃತೀಯ ಪರ್ಯಾಯವನ್ನು ಮುಗಿಸಿದವರು. ವಿದೇಶಿ ನಿವಾಸಿಗಳಾದ ಶಿಷ್ಯವೃಂದಕ್ಕೆ ಮಾರ್ಗದರ್ಶನ, ಧಾರ್ಮಿಕ ಕ್ರಮವಾಗಿ ಅಮೆರಿಕದ ನ್ಯೂಜೆರ್ಸಿ, ಫೀನಿಕ್ಸ್, ಲಾಸ್ ಏಂಜಲೀಸ್ ಮೊದಲಾದ ಕೇಂದ್ರಗಳಲ್ಲಿ, ದೂರದ ಕಲ್ಕತ್ತಾದಲ್ಲಿ ಕೃಷ್ಣ ಮಂದಿರಗಳನ್ನು, ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಗೋವರ್ಧನ ಮಂದಿರ, ಪುತ್ತಿಗೆಯಲ್ಲಿ ವಿದ್ಯಾಪೀಠ, ಉಡುಪಿಯಲ್ಲಿ ಗೀತಾ ಮಂದಿರ ಮೊದಲಾದ ಅನೇಕ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿ ಜಗದ್ಗುರುಗಳೆಂಬ ಹೆಸರನ್ನು ಶ್ರೀಗಳವರು ಅನ್ವರ್ಥಗೊಳಿಸಿದ್ದಾರೆ. ಧರ್ಮ ಪ್ರಸಾರಕ್ಕಾಗಿ ಸುಗುಣಮಾಲಾ ಮತ್ತು ಸುಗುಣ ಡೈಜೆಸ್ಟ್ ಎಂಬ ಮಾಸಿಕ ಪತ್ರಿಕೆಗಳನ್ನು ಶ್ರೀ ಪುತ್ತಿಗೆ ಮಠದ ವತಿಯಿಂದ ಹೊರತರುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ವಿಚಾರ. ಹಲವು ಬಾರಿ ವಿದೇಶಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಧಾರ್ಮಿಕ ಸಭೆಗಳಲ್ಲಿ ಹಿಂದೂ ಧರ್ಮದ ಕುರಿತು ಸಮರ್ಥವಾದ ಪ್ರವಚನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಹಿಂದಿನ ಪರ್ಯಾಯಗಳಲ್ಲೆಲ್ಲ ಶ್ರೀ ಕೃಷ್ಣ ಮಠದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ ಪೂಜ್ಯರು ತಮ್ಮ ತೃತೀಯ ಪರ್ಯಾಯ ಕಾಲದಲ್ಲಿ ಉಡುಪಿಯನ್ನು ಬಹಳ ಸುಂದರ ನಗರವನ್ನಾಗಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಬೃಹತ್ ಯೋಜನೆಗಳಾಗಿ ಶ್ರೀಕೃಷ್ಣನಿಗೆ ರತ್ನಖಚಿತ ರಥವನ್ನು ಭಕ್ತಕೋಟೆಯ ನೆರವಿನೊಂದಿಗೆ ಸಮರ್ಪಿಸಿ ಕೃತಕೃತ್ಯರಾದರು. ಅನ್ನಬ್ರಹ್ಮ ಎಂಬ ಹೆಸರಿನ ನೂತನ ಭೋಜನ ಶಾಲೆಯನ್ನು ಕಟ್ಟಿಸಿ ಭಕ್ತರ ಅಭಿಮಾನಪೂರ್ವಕ ಪ್ರೇಮವನ್ನು ಗಳಿಸಿದವರು. ಪರ್ಯಾಯ ಕಾಲದಲ್ಲಿ ಪ್ರತಿದಿನವೆಂಬಂತೆ ಉತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಕಲೆಗಳ ಪೋಷಕರಾಗಿ ಆರಾಧಕರಾಗಿ ಮೆರೆದವರು. ತಮ್ಮ ದಿವ್ಯಾಸ್ತಿಯಿಂದ ಈಗಾಗಲೇ ಶಿಲಾನ್ಯಾಸಗೊಂಡ ಮುಂದೆ ರಚಿತವಾಗಲಿರುವ ವಜ್ರಸೌಧ ನಿರ್ಮಾಣ ಕಾರ್ಯ ನಿರ್ವಿಘ್ನದಿಂದ ನಡೆದು ಅಲ್ಲಿನ ಕಾರ್ಯಕಲಾಪಗಳು ಸಮಸ್ತರಿಗೂ ಸನ್ಮಂಗಳವುಂಟು ಮಾಡುವಂತೆ ಹರಿಸಬೇಕೆಂದು ವಿನಂತಿಸಿ ತಮ್ಮನ್ನು ಈ ಸಭೆಗೆ ಮತ್ತೊಮ್ಮೆ ಪ್ರಣಾಮಪೂರ್ವಕ ಸ್ವಾಗತಿಸುತ್ತೇನೆ. ಹಾಗೂ ಉಡುಪಿ ನಗರಸಭಾ ಅಧ್ಯಕ್ಷರಾದ ಶ್ರೀ ದಿನಕರ್ ಶೆಟ್ಟಿಯವರಿಗೂ ಪುನಃ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ.